ಬಿಗ್ ಬಾಸ್ ಅಲ್ಲಿ ಅವಕಾಶ ವಂಚಿತರಾದ್ರ ಅಶ್ವಿನಿ ಅವರು ಅಂತ. ಅದನ್ನ ಬಹುಶಃ ನಾನು ನಿಮಗ್ ಕೇಳ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀನಿ. ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ನೀವು ವಿಟ್ನೆಸ್ ಮಾಡಿದಾಗ ಹ್ಮ್. ಬಹುಶಃ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಶ್ವಿನಿ ಚೆನ್ನಾಗ್ ಆಡಿದ್ರ? ಅವಕಾಶನೇ ಸಿಗ್ಲಿಲ್ವಾ ಆಡ್ಲಿಕ್ಕೆ? ಯಾಕಂದ್ರೆ ನಾನ್ ಹೇಳಿದ್ರೆ, ಸೋತ್ ಮೇಲೆ ಈ ಮಾತನ್ನ ಎಲ್ರೂ ಹೇಳ್ತಾರೆ. ಇಲ್ಲಿ ಬಂದ್ ಕೂತ್ಕೊಂಡು ನಾನು ತುಂಬಾ ಮಾಡ್ದೆ, ಚಾನೆಲ್ ಅದನ್ನ ತೋರಿಸ್ಲಿಲ್ಲ ಅಂತಾನೂ ತುಂಬಾ ಜನ ಹೇಳ್ತಾರೆ. ಹ್ಮ್. ಬಟ್ ದ ಥಿಂಗ್ ಈಸ್ 24 ಗಂಟೆಗಳ ಕಾಲ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇರುತ್ತೆ. ಹ್ಮ್. ನಾವು ಒಂದಲ್ಲ ಒಂದು ಆಕ್ಟಿವಿಟಿನಲ್ಲಿ ಬ್ಯುಸಿನೇ ಇರ್ತೀವಿ. ಲೈಟ್ ಆಫ್ ಆಗೋ ತನಕ ನಾವ್ ಯಾರು ಮಲ್ಗೋ ಹಾಗೆ ಇಲ್ಲ. ಹ್ಮ್. ಕಾನ್ವರ್ಸೇಷನ್ಸ್ ಖಂಡಿತ ನಡೀತಾ ಇರುತ್ತೆ. ಹ್ಮ್. ಆದ್ರೆ ಏರು ಧ್ವನಿಯಲ್ಲಿ ಮಾತಾಡೋರು ಒಂಚೂರು ಹೈಲೈಟ್ ಆಗ್ತಾರೆ. ಹ್ಮ್. ಬಿಕಾಸ್ ಅವ್ರು ಏರು ಧ್ವನಿಯಲ್ಲಿ ಏನೋ ಎಕ್ಸಾಜುರೇಟ್ ಮಾಡ್ತಿರ್ತಾರೆ. ಸೊ ಏನೋ ನಡೀತಾ ಇದೆ ಅಂದಾಗ ಈ ತರ ಸಟಲ್ ಆಗಿರೋದಕ್ಕೂ ಏನೋ ಹಂಗೆ ಹಿಂಗೆ ಮಾಡಿದಾಗ ಕ್ಯಾಮ್ರಾ ಆಬ್ವಿಯಸ್ಲಿ ಪ್ಯಾನ್ ಆಗುತ್ತೆ. ಸೊ ಪ್ರಾಬಬ್ಲಿ ಅಲ್ಲಿ ಹೈಪರ್ ಆಕ್ಟಿವ್ ಇದ್ದವರಿಗೆ ಒಂದು ಹೈಲೈಟ್ ಆಯ್ತು ಆ ವಿಚಾರಗಳು ಅಂತ ಅನ್ಸುತ್ತೆ. ಅದಕ್ಕೂ ಮೀರಿ ಗಿಲ್ಲಿ ಕಾಮಿಡಿನ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ಜನ ಏನ್ ಇಷ್ಟಪಡ್ತಾರೋ ಚಾನೆಲ್ ಕೂಡ ಅದೇ ಸರ್ವ್ ಮಾಡ್ತಾರೆ.